ತಂಗಿಯನ್ನು ನನ್ನೊಟ್ಟಿಗೆ ಮಲಗಲಿಕ್ಕೆ ಕಲಿಸು ಹಾಗೆಲ್ಲ ಹೇಳಿದ್ದಾನೆ ಅಂತ. ಕಂಪ್ಲೇಂಟಲ್ಲಿ ಅದು ಸಿಕ್ಕಾಗೆ ಬರೆದಿದ್ದಾರೆ. ಅವ ಗ್ಯಾಂಗ್ ರೇಪಿಗೆ ತಯಾರಿಯಲ್ಲಿದ್ದ, ಅವ ರೇಪಲ್ಲೇ ಇದ್ದ, ನಾವು ನಮ್ಮ ಸರದಿಯನ್ನು ನಾವು ಕಾಯ್ತಾ ಇದ್ವಿ, ಹಾಗೆಲ್ಲ ಬರೆದಿದ್ದಾರೆ. ಸ್ವಾಗತ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಒಂದಷ್ಟು ವಿಚಾರ ವೈರಲ್ ಕೂಡ ಆಗ್ತಾ ಇದೆ ಅಂತ ಹೇಳಿದರೆ, ಮೂಡಬಿದ್ರಿ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ್ ಪಿ.ಜಿ. ಅವರು ಒಂದಷ್ಟು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ, ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಮಾಧ್ಯಮಗಳಲ್ಲೂ ಕೂಡ ಬರ್ತಾ ಇದೆ. ಬೆಳ್ತಂಗಡಿಯಲ್ಲಿ SI ಆಗಿದ್ದರು, ಬೆಳ್ತಂಗಡಿಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಆಗಿರುವಂಥದ್ದು. ನಂತರ ಬಜ್ಪೆಯಲ್ಲೂ ಕೂಡ ಇದ್ದರು, ನಂತರ ಮೂಡಬಿದ್ರಿಗೆ ಟ್ರಾನ್ಸ್ಫರ್ ಕೂಡ ಆಗಿರುವಂಥದ್ದು. ಬಜ್ಪೆಯಲ್ಲಿ ಟ್ರಾನ್ಸ್ಫರ್ ಆಗೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಬ್ಬ ಮಹೇಶ್ ಅನ್ನುವಂಥ ವ್ಯಕ್ತಿಗೆ ಹೊಡೆದಿದ್ದರು, ಆ ವ್ಯಕ್ತಿ ಅಡ್ಮಿಟ್ ಆಗಿದ್ದ. ಸೊ ಈ ಕಾರಣಕ್ಕಾಗಿ ಅವರು ಟ್ರಾನ್ಸ್ಫರ್ ಆಗಿದ್ದರು ಅನ್ನುವಂಥ ವಿಚಾರದಲ್ಲಿ. ಅದೇ ಕಾರಣಕ್ಕಾಗಿ ಮಹೇಶ್ನ ಮೇಲೆ ಸೇಡನ್ನು ತೀರಿಸ್ಕೊಳ್ಬೇಕು ಅಂಥೇಳಿ ಪೋಕ್ಸೋ ಕೇಸನ್ನು ಕೂಡ ದಾಖಲು ಮಾಡಿರುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಮೂಡುಬಿದ್ರೆಯಲ್ಲಿ ಒಂದು ಪೋಕ್ಸೋ ಕೇಸ್ ಕೂಡ ದಾಖಲಾಗುತ್ತೆ ಅಂತ ಹೇಳಿದ್ರೆ, ಯುವಕರು ರೂಮ್ ಕ್ಲೀನ್ ಮಾಡುವಂಥ ಸಮಯದಲ್ಲಿ ಅವನ ಲವ್ವರ್ ಏನೋ ಇದ್ದರು, ಅಥವಾ ಮತ್ತೊಬ್ಬಳು ಹುಡುಗಿ ಕೂಡ ಇದ್ಲು. ಸೊ ಒಂದು 4 ಜನ ಹುಡುಗರು ಇದ್ದರು, ರೂಮ್ ಕ್ಲೀನ್ ಮಾಡ್ತಾ ಇದ್ರು ಅನ್ನುವಂಥ ವಿಚಾರದಲ್ಲಿ. ಸೊ ಈ ಸಮಯದಲ್ಲಿ ಬಂದು ಪೋಕ್ಸೋ ಕೇಸ್ ಹಾಕಿರುವಂಥದ್ದು. ಅದು ಕೂಡ ಹುಡುಗಿಯರು ಕಂಪ್ಲೇಂಟ್ ಕೊಡಲಿಲ್ಲ. ಇದರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಯಜ್ಞೇಶ್ನವರು ಕೂಡ ಇದ್ದಾರೆ, ಅವರನ್ನು ಮಾತಾಡಿಸೋ. ಸರ್ ನಮಸ್ತೆ. ನಿಮಗೆ 2025 ಅಕ್ಟೋಬರಲ್ಲಿ ಒಂದು ಕೇಸ್ ಕೂಡ ಆಗುತ್ತೆ, ಪೋಕ್ಸೋ ಕೇಸ್. ಅದರಲ್ಲಿ ನೀವು ಕೂಡ ಇದ್ರಿ. ಸೊ ಏನದು ವಿಷಯ ಅಂತೇಳಿ? ಅದು ಮಹೇಶ್ನ ಮನೆ ಕ್ಲೀನ್ ಮಾಡಲಿಕ್ಕೆ ಅಂತ ನಾವು ಹೋಗಿದ್ವಿ. ಮಹೇಶ್ ಅಂದರೆ ಅವನು ಲಾಸ್ಟ್ ಟೈಮ್ ಅವರು ಇದು ಬಸ್ಪೆ ಸ್ಟೇಷನಲ್ಲಿ ಇರುವಾಗ ಅವ್ರದ್ದೊಂದು ಕೇಸ್ ಆಗಿತ್ತು, ಸಂದೇಶ್ ಸರ್ ಅವನಿಗೆ ಹೊಡೆದದ್ರಲ್ಲಿ. ಇವ ಅಡ್ಮಿಟ್ ಆಗಿದ್ದ, ಇವನಿಗೆ ಪೆಟ್ಟೆಲ್ಲ ತುಂಬ ಬಿದ್ದಿತ್ತು, ಇವ ಅಡ್ಮಿಟ್ ಆಗಿದ್ದ. ಹಾಗೆ ಇವರು ಟ್ರಾನ್ಸ್ಫರ್ ಆಗಿದ್ದರು. ಅದರ ಸಿಟ್ಟನ್ನು ಇವನ ಮೇಲೆ ಇಟ್ಕೊಂಡಿದ್ರು. ಅದು ಸುಳ್ಳು ಕೇಸ್ ಅಲ್ಲ, ಅದು ಕೇಸ್ ಏನಾಗಲಿಲ್ಲ. ಇವರನ್ನು ಸ್ಟೇಷನ್ಗೆ ಕರೆಸಿ, ಅದೊಂದು ಬೊಂಡದ ಗಾಡಿದು ವಿಷಯ, ಅದಕ್ಕೆ ಕೇಸಲ್ಲಿ ಸ್ಟೇಷನ್ಗೆ ಕರೆಸಿ ಸ್ವಲ್ಪ ಭಯ ಹುಟ್ಟಿಸಿ ಅಂತ ಹೇಳಿದರು ಅವರು, ಬೊಂಡದ ಗಾಡಿಯವರು. ಅದಕ್ಕೆ ಕರ್ದವ ಇವ ಸಿಕ್ಕಲ್ಲಿ ಹೊಡೆದು ಬಿಟ್ಟಿರು. ಹೊಡೆದು ಇಲ್ಲಿ ಮೂತ್ರ ಎಲ್ಲ ಬ್ಲಾಕ್ ಆಗಿ ಅದಕ್ಕೆ ಇವ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಮೇಲೆ ಅಲ್ಲಿಂದ ಕೇಸ್ ಆಯಿತು ಅವರಿಗೆ. ಕೇಸ್ ಆಗಿ ಸಸ್ಪೆಂಡ್ ಆಯಿತು ಇಲ್ಲಿಂದ. ಸಸ್ಪೆಂಡ್ ಆದಮೇಲೆ ಅದರ ಅಲ್ಲ ಬಸ್ಪೆಯಿಂದ ಇದೇ ಕಾರಣ ಮಹೇಶ್ನ ವಿಚಾರಕ್ಕೆ. ಅದರ ಸಿಟ್ಟಲ್ಲಿ ಮಹೇಶ್ ಮತ್ತು ದೀಪಕ್ ದುರ್ಗಚರಣ್ ಇವರು ಮೂವರನ್ನು ಅವರು ಟಾರ್ಗೆಟ್ ಮಾಡಿದ್ರು ಪೊಲೀಸ್. ಅದಕ್ಕೆ ಇವ ಮಹೇಶ್ ಮೊನ್ನೆ ಇವನ ಮನೆ ಕ್ಲೀನ್ ಮಾಡುವಾಗ ನಮಗೆ ಸಹ ಗೊತ್ತಿರಲಿಲ್ಲ, ನಮ್ಮನ್ನು ಕರೆದು ಮನೆ ಕ್ಲೀನ್ ಮಾಡಲಿಕ್ಕೆ ಹೇಳಿದ ಮಹೇಶ್. ಅವ ಊರಲ್ಲಿ ಇರಲಿಲ್ಲ, ಇದು ಕೇಸ್ ಆದಮೇಲೆ ಊರು ಬಿಟ್ಟು ಹೋಗಿದ್ದ. ಅವ ಮೊನ್ನೆ ನಮ್ಮ ಹತ್ರ ಮನೆ ಕ್ಲೀನ್ ಮಾಡಲಿಕ್ಕೆ ಅಂತ ಕರೆಯುವಾಗ ಅವನ ಲವರ್ ಒಬ್ಳಿದ್ಲು, ಅವಳನ್ನು ಸಹ ಕರೆದ. ಅವಳನ್ನು ಕರೀಲಿಲ್ಲ, ಅವಳು ನಾವು ಮಾಡ್ತಿದ್ದೀವಿ ಅಂತ ಗೊತ್ತಾದದಕ್ಕೆ ಅವಳು ಬಂದಳು ಮನೆ ಕ್ಲೀನ್ ಮಾಡಲಿಕ್ಕೆ. ಮನೆ ಕ್ಲೀನ್ ಮಾಡ್ತಿರುವಾಗ ಸಡನ್ನೇ ಪೊಲೀಸ್ನವ್ರು ಬಂದರು. ಯಾರು ಇನ್ಫಾರ್ಮೇಷನ್ ಮಾಡಿದಂತ ಗೊತ್ತಿಲ್ಲ. ಸಡನ್ನೇ ಪೊಲೀಸ್ನವ್ರು ಬಂದು ನಮ್ಮ ಕೈ ಇಟ್ಕೊಂಡ್ರು, ನಮ್ಮ ಮೊಬೈಲೆಲ್ಲ ಎಳೆದು ತೊಗೊಂಡ್ರು, ನಮ್ಮನ್ನು ಸೀದಾ ಗಾಡಿಯಲ್ಲಿ ಕೂತ್ಕೊಳ್ಳಿ ಕರ್ಕೊಂಡು ಹೋಗ್ತಿರುವಾಗ ಗಾಡಿಯಲ್ಲಿ ಹೇಳ್ತಾ ಹೋಗ್ತಿದ್ದಾರೆ, ಅವನಿಗೆ ಆವತ್ತು ನಾನು ಲಾಠಿಯಲ್ಲಿ ಪೆಟ್ಟು ಕೊಟ್ಟೆ, ಈ ಸರ್ತಿ ನಾನು ಇವನಿಗೆ ಪೆನ್ನಲ್ಲಿ ಪೆಟ್ಟು ಕೊಡ್ತೀನಿ, ಒಮ್ಮೆ ತಿಂದು ನೋಡಲಿ ಹೇಗಾಗ್ತದೆ ಅಂತ. ಇವನ ಮೇಲಿರುವ ಸಿಟ್ಟಲ್ಲಿ ನಾನು ಇಲ್ಲ ಕೇಸೆಲ್ಲ ಇವನ ಮೇಲೆ ಹಾಕ್ತೀನಿ ಅಂತೇಳಿ ನಮ್ಮನ್ನು ಸಹ ಕರ್ಕೊಂಡೋಗಿ ನಮ್ಮಲ್ಲಿ ಸಹ ಕೇಸ್ ಫಿಟ್ ಮಾಡಿದರು. ಸಂದೇಶ್ ಸರ್ ಸಂದೇಶ ಹೇಳಿದ್ರೆ ಈ ರೀತಿ. ಮತ್ತೆ ಹುಡುಗಿಯರ ಹತ್ರ ಕೇಳಿದರೆ ಹುಡುಗಿಯರು ಹೇಳಿದ್ರು ನಮಗೆ ಅವರೆಂತ ಮಾಡಲಿಲ್ಲ, ನಾವು ಮನೆಯೇ ಕ್ಲೀನ್ ಮಾಡ್ತಿದ್ವಿ ಅಂತ ಅವ್ರು ಸಹ ಒಪ್ಪಿಕೊಂಡ್ರು. ಆದರೆ ಸಹ ಮಹೇಶ್ನ ಮೇಲಿದ್ದ ಸಿಟ್ಟಿಗೆ ಎಂತ ಬೇಕು ಅವರಿಗೆ ಹಾಗೆ ಬರೆಸ್ಕೊಂಡು ನಮ್ಮ ಹತ್ರ ಖಾಲಿ ಪೇಪರ್ ಹತ್ರ ನಮ್ಮ ಹತ್ರ ಸಹ ಸೈನ್ ತೊಗೊಂಡಿದ್ದಾರೆ, ಹುಡುಗಿಯರ ಹತ್ರ ಸಹ ಸೈನ್ ತೊಗೊಂಡಿದ್ದಾರೆ. ತಗೊಂಡ ನಂತರ ನಮ್ಗೆ ಎಂತ FIR ಆಗ್ತದೆ ಅದೆಲ್ಲ ಯಾವ್ದು ಗೊತ್ತಿಲ್ಲ. ನಮ್ಮದು ಸ್ಟೇಷನಲ್ಲಿ 2 ಪೇಪರ್ಗೆ ಸಹಿ ತೊಗೊಂಡಿದ್ದಾರೆ. ಆದಮೇಲೆ ನಾವು ನಮ್ಮನ್ನು ಬೆಳಗ್ಗೆ ಬಿಡ್ತಾರೆ ಅಂತ ನಾವು ನಂಬಿಕೆಯಲ್ಲಿ ಕಾಯ್ತಿದ್ವಿ. ಅವರು ನಮಗೆ ಗೊತ್ತಿಲ್ಲದಾಗೆ ನಮ್ಮದೆಲ್ಲ FIR ಎಲ್ಲ ಮಾಡಿ, ನಮ್ಮ ಮನೆಯವರನ್ನೆಲ್ಲ ಅಲ್ಲಿಂದ ಕಲಿಸಿ FIR ಮಾಡಿ ಆಟೋಮೆಟಿಕ್ ನಮ್ಮನ್ನು ಇಲ್ಲಿಗೆ ಸ್ಟೇಷನ್ನಿಂದ ಇಲ್ಲಿ ಕೋರ್ಟಿಗೆ ಕರ್ಕೊಂಡೋದ್ರು. ಕೋರ್ಟಿಗೆಲ್ಲ ಅವರ ಜಡ್ಜಿನ ಕ್ವಾರ್ಟರ್ಸ್ಗೆ ಕರ್ಕೊಂಡು ಹೋಗಿ 12 ಗಂಟೆ ರಾತ್ರಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಸೀದಾ ಜೈಲಿಗೆ ಹಾಕಿದ್ರು. ನಮಗೆ ಎಂತ ಅಂತಲೇ ವಿಷಯನೇ ಗೊತ್ತಿಲ್ಲ ಅಲ್ಲಿವರೆಗೆ ಹೋಗುವ ತನಕ. ಹೋದ್ಮೇಲೆ ನಾಳೆ ಆಗ್ತದೆ ಅಂತ ಒಂದು 13 ದಿವಸ ನಾವು ಅಲ್ಲಿದ್ವಿ. ಮಹೇಶ್ 3 ತಿಂಗಳು ಅಲ್ಲೇ ಇದ್ದ, ಜೈಲಲ್ಲೇ ಇದ್ದ. ಮತ್ತು ನಾವು ಇಲ್ಲಿ ಬಂದ ಮೇಲೆ ಕೇಸ್ ಇದೆಲ್ಲ ನೋಡುವಾಗ ನಾವು ಹುಡುಗಿಯರೇ ಕಂಪ್ಲೇಂಟ್ ಮಾಡಿದಂತೆ ಅಂದ್ಕೊಂಡ್ವಿ. ಆದರೆ ನೋಡಿದರೆ ಹುಡುಗಿಯರು ಕಂಪ್ಲೇಂಟ್ ಮಾಡಲಿಲ್ಲ, ಅವರು ಕೋರ್ಟಿಗೆ ಬಂದು ಹೇಳಿದರು. ಕೋರ್ಟಿಗೆ ಬಂದು ಹೇಳುವಾಗ ನಾವೇನು ಸುಮೋಟೋ ಮಾಡಿದ್ದು ಹೌದು, ಅವರೇ ಸ್ವಯಂ ಪ್ರೇರಿತ. ಆದಮೇಲೆ ನಾವು ತುಂಬ ದಿವಸ ಆಯಿತು. ಈಗ ಮೊನ್ನೆ ನಮ್ಮದು ಕೇಸ್ ಮುಗೀತು, 6 ತಿಂಗಳಲ್ಲಿ ಮುಗೀತು ಕೇಸ್, 5.5-6 ತಿಂಗಳಲ್ಲಿ ಮುಗೀತು ಕೇಸ್. ಮುಗಿಯುವಾಗ ಸಾಕ್ಷಿ ಯಾರಿಲ್ಲ, ಕಂಪ್ಲೇಂಟ್ ಮಾಡಿದವರು ಯಾರಿಲ್ಲ, ಯಾವುದಿಲ್ಲ.
ಹುಡುಗಿಯರ ಹತ್ರ ಕೇಳಿದರೆ ಅವರು ಆದಮೇಲೆ ಸಹ ಅಲ್ಲಿ ಜಡ್ಜ್ ಎದುರು ಸಹ ಹೇಳಿದ್ದಾರೆ ನಮಗೆ ಎಂತ ಅವರು ಮಾಡಲಿಲ್ಲ, ಮತ್ತು ಮೆಡಿಕಲ್ ಟೆಸ್ಟ್ ಮಾಡಿದ್ದಾರೆ, ಅದರಲ್ಲಿ ಯಾವುದರಲ್ಲಿ ಸಹ ಗ್ಯಾಂಗ್ ರೇಪ್ ಅಂತ ಎಲ್ಲಿ ಪ್ರೂವ್ ಆಗಲಿಲ್ಲ. ಇವರು ಸಿಕ್ಕ ಇವರಿಗೆ ಬೇಕಾದಾಗೆ ಪ್ರಚಾರ ಮಾಡಿದ್ದಾರೆ. ಮೊನ್ನೆ ನಾನು ಸ್ಟೇಷನ್ಗೆ ಹೋಗ್ತಿದ್ದೇನೆ, ಇನ್ನೂ ಮಹೇಶ್ ಮೇಲೆ ಸಿಟ್ಟುಂಟು ನನಗೆ, ಅವನನ್ನು ಕಾಯ್ತಿದ್ದೇನೆ ಅಂತ ಹೇಳ್ತಿದ್ದಾರೆ. ಸೊಂಟ ಎಲ್ಲ ಮುರಿತೇನೆ, ಮತ್ತು ಅವ ಇಷ್ಟಕ್ಕೆಲ್ಲ ಸುಮ್ಮನೆ ಆಗುವವ ಅಲ್ಲ, ಅವ ಯಾರದಾದ್ರೂ ಗಾಳಿ ಏರಿಸ್ಕೊಂಡು ಇನ್ನೂ ಸಹ ಕಂಪ್ಲೇಂಟ್ ಮಾಡ್ಬೋದು ನನ್ನ ಮೇಲೆ, ಹಾಗೆಲ್ಲ ಹೇಳಿದ್ದಾರೆ. ಮತ್ತು ಅದೇ ನಾವು ಮೊನ್ನೆ ಮಾತಾಡುವಾಗ ಇನ್ನೂ ದೀಪಕ್ ಒಬ್ಬರ ಹೆಸರು ಹೇಳಿದ್ದಾರೆ, ಅವರ ಮೇಲೆ ಸಹ ನನಗೆ ಗ್ರಜ್ ಉಂಟು ವೈಯಕ್ತಿಕ, ನಾನು ಗ್ರಜ್ ತೆಗೆಯುವನೆ ಪೊಲೀಸು, ಹಾಗೆಲ್ಲ ಹೇಳಿದ್ದಾನೆ ಅವ. ಹಾಂ, ಕೋರ್ಟಲ್ಲಿ ಬಂದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರ ಯಾರು ಹುಡುಗಿರು ಹೇಳಿದರು ನಮಗೆ ಅದಕ್ಕೆ ಸಂಬಂಧ ಇಲ್ಲ, ನಾವು ಕೆಲಸನೇ ಮಾಡ್ತಿದ್ದದ್ದು, ಅವರು ಸಹ ಕೆಲಸನೇ ಮಾಡ್ತಿದ್ದದ್ದು, ಅವರು ಏನು ನಮ್ಮ ಮೇಲೆ ಆ ಥರ ಮಾಡಲಿಲ್ಲ ಹಾಗೆ ಹೇಳಿದರು ಹುಡುಗಿಯರು. ಪೊಲೀಸರು ಬಂದು ಏನಾದರೂ ಹೇಳಿದ್ರೆ ವಿಟ್ನೆಸ್ ಆಗಿ ಬರಬೇಕಲ್ಲ? ವಿಟ್ನೆಸ್ ಆಗಿ ಒಬ್ಬರು ಪ್ರತಿಭಾ ಮೇಡಮ್ ಅಂತ ಬಂದಿದ್ದಾರೆ. ಪ್ರತಿಭಾ ಮೇಡಮ್ ಬಂದು ಹೇಳಿದರು, ನನಗೂ ಗೊತ್ತಿಲ್ಲ, ನಾನು ರೌಂಡ್ಸಿಗೆ ಹೋಗಿದ್ದೆ, ನನಗೆ ಸಂದೇಶ್ ಸರ್ ಹೇಳಿದರು, ಅದಕ್ಕೆ ನಾನು ಬಂದಿದ್ದೇನೆ ಅಷ್ಟೇ ಹೇಳಿದರು. ಸಂದೇಶ್ ಸರ್ ಇದು ಸಹ ಇತ್ತು ವಿಟ್ನೆಸ್, ಆದರೆ ಅವರು ಬರಲಿಲ್ಲ, ಕೋರ್ಟಿಗೆ ತಪ್ಪಿಸ್ಕೊಂಡ್ರು, ಬರಲೇ ಇಲ್ಲ, ಒಂದು ದಿವಸ ಕೂಡ ಬರಲಿಲ್ಲ. ಹಾಂ, ನಮ್ಮದು ಮತ್ತೆ ನಮ್ಮದು ಮೊಬೈಲ್ ಸಹ ಇಟ್ಕೊಂಡಾಗೆ ನಾನು ಇನ್ವೆಸ್ಟಿಗೇಷನ್ಗೆ ಕಳಿಸಿದ್ದೇನೆ, ಬ್ಯಾಂಗ್ಳೂರಿಗೆ ಕಳಿಸಿದ್ದೇನೆ, ಹಾಗೆಲ್ಲ ತುಂಬ ಆಟ ಆಡಿಸಿದ್ರು. ಹಾಂ, ಅದು ಸಹ ಮೊನ್ನೆ ನಾವು ಹೋಗುವಾಗ ಹೇಳಿದ್ದಾರೆ, ಇದನ್ನು ಇಟ್ಕೊಂಡು ಇನ್ನು ಕಂಪ್ಲೇಂಟ್ ಮಾಡಿದರೆ ಇಷ್ಟ ಅಲ್ಲ, ಇದಕ್ಕಿಂತ ಮುಂಚೆ ಸಹ ಉಂಟು, ನಿಮಗೆ ಇದು ಕೇಸ್ ಬಿಟ್ಟು ಹೋಗಲ್ಲ, ಹಾಗೆಲ್ಲ ಎದುರಿಸಿದ್ದಾರೆ ತುಂಬ. ಹಾಂ, ಥ್ರೆಟ್ ಮಾಡಿದ್ದಾರೆ. ಮೇಡಮ್ ಅನ್ನು ಯಾಕೆ ವಿಟ್ನೆಸ್ ಮಾಡಿದ್ರು? ಮೇಡಮ್ ಅನ್ನು ಯಾಕೆ ಮಾಡಿದ್ರು ಅಂದರೆ ಅವರು ಹೆಣ್ಮಕ್ಳಲ್ಲ ಇದ್ದದ್ದು. ಹಾಂ, ಅದಕ್ಕೆ ಒಬ್ರು ಮೇಡಮ್ ಅನ್ನು ಹಾಕಿದ್ರು ವಿಟ್ನೆಸ್ ಮಾಡಿ. ಹಾಂ, ವಿಟ್ನೆಸ್ ಯಾವ ರೀತಿಯ ವಿಟ್ನೆಸ್? ಹಾಂ, ಸಾಕ್ಷಿ ಯಾವ ರೀತಿ? ಅವರು ಸಾಕ್ಷಿ ಯಾವ ರೀತಿ ಅಂದರೆ ಕಂಪ್ಲೇಂಟ್ ದಾಖಲು ಮಾಡಿದ್ದು ಅವರ ಹೆಸರಲ್ಲಿ ಮಾಡಿದ್ದು. ಓಕೆ, ಅವ್ರು ಏನು ಹೇಳಿದ್ರು ಕೋರ್ಟಲ್ಲಿ ಬಂದು? ನನ್ಗೆ ಗೊತ್ತಿಲ್ಲ, ನನಗೆ ಇದಕ್ಕೆ ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸಂದೇಶ್ ಸರ್ ಹೇಳಿದ್ರು, ಅದಕ್ಕೆ ನಾನು ಮಾಡಿದೆ ಅಂತ ಅಷ್ಟೇ ಹೇಳಿದ್ರು. ಆದರೆ ಅವರು ರೌಂಡ್ಸಲ್ಲಿದ್ದರು? ಹಾಂ, ರೌಂಡ್ಸಲ್ಲಿದ್ದರು. ಅವರು ಸ್ಪಾಟಿಗೂ ಕೂಡ ಬರಲಿಲ್ಲ. ಓಕೆ, ಸಂದೇಶ್ ಸರ್ ಏನು ಹೇಳಿದ್ರು ಅದನ್ನೇ ಮಾಡಿದ್ರು. ಓಕೆ, ಬಾಕಿ ಯಾರನ್ನೆಲ್ಲ ವಿಟ್ನೆಸ್ ಮಾಡಿದ್ದಾರೆ? ಬಾಕಿ ಭರತ್ ಶೆಟ್ಟಿ ಅಂತ ಒಬ್ರು ಮಾಡಿದ್ದಾರೆ, ಮತ್ತೊಂದು ಅವರೇ 2-3 ಜನ ಮಾಡಿದ್ದಾರೆ. ಅವರು ಸಹ ಅಲ್ಲಿಯವರಲ್ಲ, ನಿಡ್ಡೋಡಿಯವರಲ್ಲ, ಅಲ್ಲಿ ಎಲ್ಲಿಯವರಲ್ಲ, ಗ್ರಾಮದವರೇ ಅಲ್ಲ. ಅವರನ್ನೆಲ್ಲ ಸ್ಥಳ ಮಾಜಿರಿ ಅದೆಲ್ಲ ಮಾಡಿದ್ದಾರೆ, ಅವರನ್ನೇ ಕರ್ಕೊಂಡು ಹೋಗಿ ಮಾಡಿದ್ದಾರೆ. ಅವರು ಯಾರಂತ ಸಹ ನಮಗೆ ಸಹ ಗೊತ್ತಿಲ್ಲ, ನಾವು ಯಾರಂತ ಅವರಿಗೆ ಸಹ ಗೊತ್ತಿಲ್ಲ. ಅವ್ರೇನು ಹೇಳಿದ್ದಾರೆ ಜಡ್ಜ್ನ ಮುಂದ್ಗಡೆ ಹೇಳಿದ್ದಾರೆ, ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ, ನಮ್ಗೆ ಏನು ಗೊತ್ತಿಲ್ಲ, ನಮ್ಮನ್ನು ಹಾಕಿದ್ದಾರೆ ಸಾಕ್ಷಿ, ನಾವು ಸಾಕ್ಷಿ ಹೇಳಲಿಕ್ಕೆ ಬಂದಿದ್ದೇವೆ ಅಷ್ಟೇ ಅಂತ ಹೇಳಿದ್ರು. ಅದಕ್ಕೆ ಕೇಸ್ ಬಿದ್ದೋಯ್ತು? ಹಾಂ, ಕೇಸ್ ಬಿದ್ದೋಯ್ತು. ಸಾಕ್ಷಿ ಅಷ್ಟೇ ಇದ್ದದ್ದು? ಪ್ರತಿಭಾ ಮತ್ತೊಂದು ಡಾಕ್ಟರ್ ಇದ್ರು, ಮೆಡಿಕಲ್ ಡಾಕ್ಟರ್. ಅಲ್ಲಿ ಯಾವುದಿಲ್ಲ, ಪರಿಚಿತ ಗಾಯ ಯಾವುದಿಲ್ಲ, ಹೆಣ್ಣು ಮಕ್ಕಳ ಮೈ ಮುಟ್ಟಿದ್ದಕ್ಕೆ ಯಾವುದು ಸುಲಿವೆ ಇಲ್ಲ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಅಲ್ಲಿ ಏನಿತ್ತು? ಕಂಪ್ಲೇಂಟ್ ಅಲ್ಲಿ ಅದು ಸಿಕ್ಕಾಗೆ ಬರೆದಿದ್ದಾರೆ. ಅವ ಗ್ಯಾಂಗ್ ರೇಪಿಗೆ ತಯಾರಿಯಲ್ಲಿದ್ದ, ಅವ ರೇಪಲ್ಲೇ ಇದ್ದ, ನಾವು ನಮ್ಮ ಸರದಿಯನ್ನು ನಾವು ಕಾಯ್ತಾ ಇದ್ವಿ, ಹಾಗೆಲ್ಲ ಬರೆದಿದ್ದಾರೆ. ಅವನಿಗೆ ಕಾವಲಾಗಿದ್ದು ನಮ್ಮ ಸರದಿ ಬರುವವರೆಗೂ ನಾವು ಕಾಯ್ತಿದ್ವಿ ಅಂತ. ಅವ ರೇಪ್ ಮಾಡ್ತಿದ್ದ ಅಂತ. ಹಾಂ, ಮಹೇಶ್. ಅದರಲ್ಲಿ ಇನ್ನೊಂದು FIR, ಇನ್ನೊಂದು ಹುಡುಗಿದ್ಲು ಅವಳ ಗೆಳತಿ, ಅದನ್ನು ಇವನ್ ಮೇಲೆ ಮಾಡಿದ್ದೆ FIR. ಹಾಂ, ಇವ ಸಹ ರೇಪ್ ಮಾಡಿದ್ದ, ಅದಕ್ಕಿಂತ ಮುಂಚೆ ಕರ್ಕೊಂಡು ಬಂದೆಲ್ಲ ಹೇಳಿದ್ದಾರೆ. ಹುಡುಗಿಯರು ಅದು ಯಾವುದಿಲ್ಲ, ಅದು ಸುಮ್ಮನೆ ಅಂತ ಹೇಳಿದ್ದಾರೆ. ಅದು ಮೆಡಿಕಲ್ ಅಲ್ಲಿ ಏನು ಪ್ರೂವ್ ಆಗಲಿಲ್ಲ. ಸೊ ನಿಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿ? ಹಾಂ, ಸುಳ್ಳು ಕೇಸ್ ಹಾಕಿ ಸುಮ್ಮನೆ 3 ತಿಂಗಳ ಕಾಲ ಅವರನ್ನು ಜೈಲಲ್ಲಿ ಜೈಲಲ್ಲಿ ಇಟ್ಟಿದ್ದಾರೆ ಮಹೇಶ್ ನಮ್ಮನ್ನು. ನೀವು ಯಾಕೆ ಕಂಪ್ಲೇಂಟ್ ಕೊಡಬಾರ್ದು? ಇನ್ನು ನಾವು ಕಂಪ್ಲೇಂಟ್ ಕೊಡಲಿಕ್ಕೆ ರೆಡಿ ಮಾಡಿದ್ದೇವೆ. ನಮ್ದು ಈಗ ಮೊನ್ನೆ ಅಷ್ಟೇ ಮುಗ್ದದಷ್ಟೇ ನಮ್ದು, ಯಾಕಂದರೆ ಮೊಬೈಲ್ ಗಾಡಿಯೆಲ್ಲ ಅಲ್ಲಿತ್ತು, ನಾವು ಅದರ ಮಧ್ಯದಲ್ಲಿ ಎಂತಾದರೂ ಮಾಡಿದರೆ ನಮಗೆ ಅದಕ್ಕೆ ಪ್ರಾಬ್ಲಮ್ ಆಗ್ಬೋದು ಅಂತ ನಾವು ಮಾಡಿರಲಿಲ್ಲ. ಈಗ ಅದರದ್ದೆಲ್ಲ ಕರೆಕ್ಟ್ ಆಯ್ತು, ಇನ್ನೀಗ ಕಮಿಷನರ್ಗೆ ನಾವು ಕೊಡ್ಬೇಕಂತಿದ್ದೀವಿ. ಓಕೆ, ಅಲ್ಲ ನಿಮಗೆ ಪ್ರೈವೇಟ್ ಕಂಪ್ಲೇಂಟ್ ಒಂದು ಕೋರ್ಟಲ್ಲೂ ಕೂಡ ದಾಖಲು ಮಾಡ್ಬೋದು, ಯಾಕಂತ ಹೇಳಿದ್ರೆ ಏನೂ ಕೂಡ ಪ್ರೂವ್ ಆಗಿಲ್ಲ. ನಾವು ಕೋರ್ಟಲ್ಲಿ ಜಡ್ಜ್ ಕೇಳುವಾಗ ಹೇಳಿದ್ದೇವೆ, ನಿಮಗೆ ಮತ್ತೆ ಯಾಕೆ ಕಂಪ್ಲೇಂಟ್, ನಿಮ್ದೇನಾದರೂ ಉಂಟು ಅಂತ. ಆಗ ನಾವು ಜಡ್ಜಿನ ಮುಂದ್ಗಡೆ ಹೇಳಿದ್ದೇವೆ, ಅದು ಅವನ ರಿವೆಂಜ್ ತೆಗ್ದದಂತ ನಾವು ಹೇಳಿದ್ದೇವೆ ಜಡ್ಜ್ ಮುಂದ್ಗಡೆ. ಈಗ ನಮಗೆ ಅಂತಂದರೆ ನಮಗೆ ಸಹ ನಾವು ಸಮಾಜದಲ್ಲಿ ಬದುಕಿ ತೋರಿಸ್ಲಿಕ್ಕೆ ಉಂಟು, ಆದರೆ ಈಗ ಹೇಗೆ ಮುಖ ತೋರಿಸ್ಕೊಂಡು ಬದುಕುದು? ನಮ್ಮದೆಲ್ಲ ಲೈಫೇ ಲಗಡಿ ತೆಗೆದು ಬಿಟ್ಟಿದ್ದಾರೆ. ಒಬ್ಬ ನಮ್ಮದ್ರಲ್ಲಿ ಸಾಯ್ಲಿಕ್ಕೆ ಸಹ ಹೋಗಿದ್ದಾನೆ, ದಿಲೀಪ್ ಅಂತ ಇದ್ನಲ್ಲ, ಸಾಯ್ಲಿಕ್ಕೆ ಹೋಗಿದ್ದಾನೆ, ಅವನ ಮನೆ ಬಿಟ್ಟು ಹೋಗಿ ಮತ್ತೆ ಅವನನ್ನು ಹುಡುಕಿ ತಂದು. ಈಗ ನಮ್ಮ ಮನೆಯವರಿಗೆ ಯಾರು ಗತಿ, ನಾವೇನಾದರೂ ಆದರೆ? ಮಹೇಶ್ನ ಮನೆಯವರೆಲ್ಲ ಸತ್ತು ಹೋಗಿದ್ದಾರೆ ಇವರ ಟೆನ್ಷನಲ್ಲಿ. ಇದರ ನಂತರ ಅಲ್ಲ, ಇದಕ್ಕಿಂತ ಮುಂಚೆ ಅವ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಬಸ್ಪೆಯಲ್ಲಿ, ಅದರ ಟೆನ್ಷನಲ್ಲಿ ಅವನ ಅಮ್ಮನಿಗೆಲ್ಲ ಎದುರಿಸಿದ್ದಾರೆ ಅಂತೆ. ಅದಕ್ಕೆ ಅವರ ಅಮ್ಮ ಟೆನ್ಷನಲ್ಲಿ ಸತ್ತೋಗಿದ್ದಾರೆ. ಇವನ ತಂಗಿಯನ್ನು ಪಾಪ ಎಲ್ಲೋ ಕೊಂಡೋಗಿ ದೂರ ಕೂತ್ಕೊಂಡಿಸಿದ್ದಾನೆ. ಹಾಂ, ಅದರಿಂದಾಗಿ ಇವರ ಭಯದಲ್ಲಿ ಇವ ಹೇಳಿದ್ದಾರೆ ಅಂತೆಲ್ಲ, ಮಲಗಿಸ್ತೇನೆ ಹಾಗೆಲ್ಲ ಹೇಳಿದ್ದಾರೆ. ತಂಗಿಯನ್ನು ನನ್ನೊಟ್ಟಿಗೆ ಮಲಗಲಿಕ್ಕೆ ಕಲಿಸು ಹಾಗೆಲ್ಲ ಹೇಳಿದ್ದಾನೆ ಅಂತೆ. ಹಾಂ, ಮಹೇಶ್ನ ತಂಗಿಯನ್ನು ಮಲಗಲಿಕ್ಕೆ ಕಳಿಸಂತ. ಸಂದೇಶ್ ಸರ್ ಹೇಳಿದ್ದು. ಅದಕ್ಕೆ ಮಹೇಶ್ ಅವ ಒಂಥರ ಸೈಲೆಂಟ್ ಆಗಿ ಕೂಗ್ಬಿಟ್ಟ, ಎಲ್ಲ ಕಾಲಿಗೆಲ್ಲ ಬಿದ್ದಿದ್ದಾನೆ. ಸರ್, ನಾನು ಈಗ ಯಾವುದ್ರಲ್ಲಿ ಸಂಘಟನೆಯಲ್ಲಿಲ್ಲ, ಯಾವುದ್ರಲ್ಲಿಲ್ಲ, ನಾನು ಬಿಡಿ ಅಂತ. ಆದರೆ ಸಹ ಅದೇ ನನಗೆ ಅದು ಗ್ರಜ್ ಉಂಟು, ಆವತ್ತು ಯಾಕೆ ಮಾಡಿದ್ದು, ಆವತ್ತು ನಿಮಗೆ ಗಾಳಿ ಹಾಕಿದವರು ಈಗ ಎಲ್ಲಿ ಹೋಗಿದ್ದಾರೆ ಅಂತ ಅದೆಲ್ಲ ಕೇಳಿದ್ದಾರೆ. ನಾವೀಗ ಕಾನೂನನ್ನು ಗೌರವಿಸ್ತೇವೆ, ಅದಕ್ಕೆ ತಕ್ಕವರಿಗೆ ಸಹ ಶಿಕ್ಷೆ ಆಗಬೇಕಲ್ಲ.
ಒಬ್ಬರು ಪೊಲೀಸ್ ಅಂತ ಅವರಿಗೆ ಶಿಕ್ಷೆ ಆಗದಿರುವುದು ನಮಗೆ ಶಿಕ್ಷೆ ಆಗೋದು. ನಾವೀಗ ಅನುಭವಿಸಲಿಲ್ಲ 13 ದಿವಸ, ಎಂತ ಮಾಡಲಿಲ್ಲ, ಎಂಥ ಪ್ರೂಫ್ ಇಲ್ಲ, ಎಂತ ಇಲ್ಲ. ಹಾಂ, ತಲೆ ಎತ್ತುವಾಗಿಲ್ಲ. ಈಗ ನಾವು ಸಹ ಸಮಾಜದಲ್ಲಿ ಬದುಕುದು ಹೇಗೆ? ನಮ್ಗೆ ಏನಾದರೂ ಮದುವೆ ಏನಾದರೂ ಆಗಿದೆ? ಏನಾಗಲಿಲ್ಲ. ಈಗ ನಮ್ಮ ಲೈಫ್ ಎಲ್ಲೂ ತಂದಿಟ್ಟಿದ್ದಾರೆ. ಅಲ್ಲ, ಈಗ ಅದು ಈಗ ಮಹಿಳೆಯರು ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಇವನಿಂದ ಹಿಂಸೆ ಆಗಿದೆ, ದೌರ್ಜನ್ಯ ಆಗಿದೆ, ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಅದು ಸತ್ಯವ? ಈ ರೀತಿ ಮಾಡಿರ್ಬೋದಾ? ಮಾಡಿದ್ದಾರೆ ಅವರು. ಒಂದು ಮಹಿಳೆಯರು ಬಂದು ಮೀಡಿಯಾದಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ ಅದು ನಿಜಾನೇ ಆಗಿರಬೇಕಲ್ಲ. ಅವರು ಇಲ್ಲದಿದ್ದರೆ ಅವರು ಮರ್ಯಾದೆ ಬಿಟ್ಟು ಬಂದು ಕೂತ್ಕೊಳ್ತಾರೆ? ಯಾರು ಮರ್ಯಾದೆ ಬಿಟ್ಟು ಬಂದು ಕೂತ್ಕೊಳ್ಳಲ್ಲ. ನಿಮ್ಮ ಕೇಸ್ ಆದಾಗ ಯಾರಾದರೂ ಈ ಥರ ಹೇಳಿದ್ರ? ನಮ್ಮ ಕೇಸ್ ಆಗುವಾಗ ಯಾರು ಸಹ ಹೇಳಿಲ್ಲ. ಊರಿನವ್ರು ಸಹ ಇಲ್ಲ ಅಂತ ಹೇಳಿದ್ರು. ಅವರು ಬೇಕಂತಾನೆ ಎಫ್ ಐ ಆರ್ ಮಾಡಿದ್ರು. ಇವನನ್ನು ಕೇಳಿ ಊರಿನವ್ರು ಫೋನ್ ಮಾಡಿದ್ರೆ ಅವರ ಹೇಳೋದಂತೆ, ಇವನ ಡಿಸ್ಪ್ಲೇ ಹೊಡೆದೋದ ಮೊಬೈಲ್ ಉಂಟು ಅವರ ಹೇಳೋದಂತೆ, ಅವನ ಮೊಬೈಲಲ್ಲಿ ಎಷ್ಟು ಹುಡುಗಿಯರ್ದು ವೀಡಿಯೋ ಉಂಟು, ಬಂದು ನೋಡ್ತೀರಾ ಮೊಬೈಲ್ ಸ್ಟೇಷನಲ್ಲಿ ಅಂತ. ನಮಗೆ ಮೊನ್ನೆ ಕೊಡುವಾಗ ಸಹ ಕೋರ್ಟಿಂದ ಮೊಬೈಲ್ ಕೊಟ್ಟಿದ್ದಾರೆ. ಆ ಮೊಬೈಲ್ ಆ ದಿವಸ ಸಹ ಡಿಸ್ಪ್ಲೇ ಇರಲಿಲ್ಲ. ಅದೆಲ್ಲಿಂದ? ಸುಮ್ಮನೆ ಹೇಳ್ಬಾರ್ದಲ್ಲ. ಈಗ ನಮ್ಮನ್ನು ಕೇಳ್ಕೊಂಡು ಯಾರಾದರೂ ಫೋನ್ ಮಾಡಿದರೆ ಕಮಿಷನರ್ ಹೇಳ್ತಿದ್ದಾರೆ, ಕಮಿಷನರೇ ಲೋಡ್ ಮಾಡ್ತಿದ್ದಾರೆ, ನಿಮ್ಮನ್ನು ಬಿಡಬಾರ್ದು, ಈ ಕೇಸ್ ಅಷ್ಟು ಸುಲಭದ ಕೇಸ್ ಅಲ್ಲ, ಫಿಟ್ ಮಾಡಬೇಕಂತ. ಮೊನ್ನೆ ಸಹ ನಾವು ಹೋಗುವಾಗ ಮೊನ್ನೆ ಸಹ ಹೇಳಿದ್ದಾರೆ, ನಿಮ್ದು ಇದು ಕೇಸೇ ಅಲ್ಲ, ನಾನು ಮಹೇಶನ ಮೇಲಿದ್ದ ಸಿಟ್ಟಲ್ಲೇ ಮಾಡಿದ್ದು ಈ ಕೇಸ್ ಅಂತ. ಹಾಂ, ಸಿಟ್ಟಲ್ಲಿ ಮಾಡಿದ್ದು, ಮತ್ತೆ ನಾನು ಸಿಟ್ಟು ತೆಗೆಯೋನೇ ಪೊಲೀಸ್ ನಾವು ಅಂತ ಹೇಳಿದ್ದಾರೆ. ಮಾತಾಡಿದರೆ ಮುಂದೆ ನಿಮ್ಮನ್ನು ನೋಡ್ತೀನಿ ಅಷ್ಟೇ. ಈಗ ನೀವು ಮಾತಾಡ್ತಾ ಇದ್ದೀರಿ, ನಿಮ್ಮನ್ನು ಮುಂದೆ ನೋಡಿದರೆ ಪರವಾಗಿಲ್ಲ, ನನ್ನ ಲೈಫ್ ಹೋಗಿ ಆಗಿದೆ, ಇನ್ನೇ ಯಾವುದಕ್ಕೆ ಆಸೆ ಪಡುವುದು? ನಮ್ಮದೆಲ್ಲ ಮುಗಿದಾಗಿದೆ, ಇನ್ನು ಯಾವುದುಂಟು? ಒಂದೇ ಹೋದರೆ ಸಾಯಿದ್ರೆ ಸಾಯೋದು, ಒಳಗೆ ಕೂತ್ಕೊಂಡಿದ್ರೆ ಕೂತ್ಕೊಳ್ಳೋದು. ಇಷ್ಟು ದಿವಸ ಏನು ಮಾಡದೆ ಕೂತ್ಕೊಂಡಿದ್ದೇವೆ, ಇದಕ್ಕೆ ಅಂತ ಹೆದರ್ಲಿಕ್ಕೆ ಉಂಟು? ಸಸ್ಪೆಂಡ್ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಒಂದಷ್ಟು ಜನ, ಏನು ಹೇಳ್ತೀರಿ? ಸಸ್ಪೆಂಡ್ ಆಗಬೇಕು. ಈಗ ಇವರು ಒಂದು ಅಗೆತನ ಎಲ್ಲ ಸಾಧಿಸುವುದಾದರೆ ಹೊರಗಡೆ ನಾರ್ಮಲ್ ಮನುಷ್ಯರು ಅಗೆತನ ಸಾಧಿಸಿದರೆ ಪೊಲೀಸ್ನವ್ರು ಎತ್ಕೊಂಡು ಹೋಗ್ತಾರೆ, ಕೇಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಒಬ್ಬ ಪೊಲೀಸಾಗಿ ಅಗೆತ ಇರಿಸಲಿಕ್ಕೆ ಇದ್ದಾನೆ ಅಂದರೆ ನಾವೆಂತ ಮಾಡೋದು ಹೇಳಿ? ಯಾರ ಹತ್ರ ಹೋಗಿ ಹೇಳೋದು? ಈಗ ನಾವು ಇವನ ಹತ್ರ ಮಾತಾಡಿದರೆ ನಮ್ದು ಹಾಗೆ ತೀರಿಸ್ತಾನೆ ಅಂತ ನಮಗೆ ಭಯ ಉಟ್ಕೊಂಡ್ರೆ ನಮ್ಮಾಗಿನ ಎಲ್ಲರೂ ಭಯದಿಂದಲೇ ಕೂತ್ಕೊಳ್ಬೇಕಲ್ಲ. ಈಗ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ. ಹೆಣ್ಣು ಮಕ್ಕಳಿಗೆ ಅವರು 2, 3, 4 ಜನರಿಗೆ ಅಂತ ಅಲ್ಲ, ತುಂಬ ಜನರಿಗೆ ಅನ್ಯಾಯ ಆಗಿದೆ. ಹಾಂ, ತುಂಬ ಜನ ಹೇಳಿದ್ದಾರೆ, ತುಂಬ ಜನ ಹೇಳಿದ್ದಾರೆ ನಮ್ಮ ಹತ್ರ. ನಮ್ಮದು ಕೇಸ್ ಆಗಿ ನಾವು ಹೊರಗಡೆ ಬರುವಾಗಲೇ ನಮ್ಮ ಹತ್ರ ಹೇಳಿದ್ದಾರೆ, ನಮಗೆ ಸಹ ಹೀಗೆ ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ ಅಂತ. ಯಾವ ರೀತಿಯಲ್ಲಿ? ಅದೇ ಕಾಲ್ ಮಾಡಿ ದೌರ್ಜನ್ಯ ಮಾಡೋದು, ಮತ್ತೆ ಎದರಿಸೋದು, ಸುಪಾರಿ ಕೊಟ್ಟಿದ್ದೇನೆ 3 ಲಕ್ಷ, ಹಾಗೆಲ್ಲ ಹೇಳ್ತಿದ್ದಾರೆ, ಹಾಗೆಲ್ಲ ಅಂತ ಹೇಳ್ತಿದ್ದಾರೆ. ಮೊನ್ನೆ ಒಬ್ಬರಿಗೆ ಹೊಡೆದಿದ್ರಂತೆ, ಮುಲ್ಕಿ ಅವರಿಗೆ. ಅವರು ಕೇಸ್ ಮಾಡಲಿಕ್ಕೆ ಅಂತ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗುವಾಗ ಅವರನ್ನು ಕರ್ಕೊಂಡು ಬಂದು ಸ್ಟೇಷನಲ್ಲಿ ಸನ್ಮಾನ ಎಲ್ಲ ಮಾಡಿದ್ದಾರೆ. ಅದು ಸಹ ಫೋಟೋ ಎಲ್ಲ ಉಂಟು. ಅವರು ಕಂಪ್ಲೇಂಟ್ ಮಾಡಬಾರ್ದಂತ ಹೊಡೆದಿದ್ದಾರೆ. ಲಾಸ್ಟ್ ಟೈಮ್ ಮಹೇಶ್ನ ಸಹ ಕಾಲಿಗೆ ಬೀಳ್ತೇನೆ ಅಂತ ಹೇಳಿದ್ದಾರೆ. ಸರ್ಕಾರಕ್ಕಿಂತ ಅಧಿಕಾರಿಗಳನ್ನು ಅಗತ್ಯ ಇಲ್ಲ. ಯಾಕಂದರೆ ನಮಗೆ ಇಲ್ಲಿದ್ದ ಕಮಿಷನರ್ ಮೇಲೆಲ್ಲ ನಮಗೆ ರೆಸ್ಪೆಕ್ಟ್ ಉಂಟು. ಯಾಕಂದರೆ ಅವರು ವೈದ್ಯದ್ದಾಗಿರಲಿ, ಯಾವುದು ಕೋಳಿ ಅಂಕ, ಅದಕ್ಕೆಲ್ಲ ಕರೆಕ್ಟಾಗಿ ಡಿಸಿಷನ್ ತೊಗೊಂಡಿದ್ದಾರೆ. ಮತ್ತು ನಮ್ಮ ಇದು ಸಂಘಟನೆ ಇದೀಗ ಜಗಳ ಅದೆಲ್ಲ ನಿಲ್ಲಿಸಿದ್ದಾರೆ, ನಿಯಂತ್ರಣಕ್ಕೆ ತಂದಿದ್ದಾರೆ. ಕೋಮು ಸಂಘರ್ಷ ಎಲ್ಲ ನಿಯಂತ್ರಣಕ್ಕೆ ತಂದಿದ್ದಾರೆ. ಇದೀಗ ಪೊಲೀಸ್ನವರು ಹೀಗೆ ಮಾಡಿದರೆ ಅವರ ಮೇಲಿದ್ದ ಸಹ ನಂಬಿಕೆ ನಮಗೆ ಕಡಿಮೆ ಆಗ್ತದೆ. ಹಾಗಾಗಿ ಇವರನ್ನು ಅಮಾನತು ಮಾಡಬೇಕು. ನಿಮ್ಮ ಹೆಸರೇನು? ಶ್ರೀಕಾಂತ್. ಹೌದು ಸರ್. ನೀವು ಕೂಡ ಪೋಕ್ಸೋ ಕೇಸಲ್ಲಿ? ಹೌದು ಸರ್. 13 ದಿವಸ ಜೈಲಲ್ಲಿ ಇದ್ವಿ ನಾವು. ನೀವು ಕೂಡ? ಮೂರು ಜನ 2 FIR ಮಾಡಿದ್ದಾರೆ ನನಗೆ. ಅಂದರೆ ಅವರು ಇನ್ನೊಬ್ಬರು ಅಲ್ಲಿ ಹುಡುಗಿದ್ಲು, ಅವರು ನಂದು ಫ್ರೆಂಡ್ ಅಂತ ಹೇಳಿದ್ದಕ್ಕೆ ನನ್ನ ಮೇಲೆ 2 FIR ಮಾಡಿದ್ದಾರೆ. ಒಂದು ಸಪೋರ್ಟಿಂಗ್ ಕೇಸಲ್ಲಿ, ಮತ್ತೊಂದು ನಾನು ಕೂಡ ಪೋಕ್ಸೋ ಕೇಸಲ್ಲಿ ಒಂದು FIR ಆಗಿದೆ ಸರ್. ರೇಪ್ ಮಾಡಿದ್ದೀರಿ? ಹೌದು ಸರ್. ಏನು ಪ್ರೂವ್ ಆಗಲಿಲ್ಲ, ಆದರೂ ಕೂಡ ನಮ್ಮ ಮೇಲೆ ಬೇಕಂತಾನೆ, ಅಂದರೆ ಕರ್ಕೊಂಡು ಹೋಗುವಾಗಲೇ ಹೇಳಿದರು ನಮಗೆ, ಇದು ಮಹೇಶನ ಗ್ರಜ್ ಮೇಲೆ ಮಾಡ್ತಾ ಇದ್ದೇನೆ, ಮತ್ತು ಅವನ ವೈಯಕ್ತಿಕ ದ್ವೇಷದಿಂದ, ಮತ್ತು ನನ್ನ ಮೇಲೆ ಯಾಕೆ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಸರ್. ಅಂದರೆ ಅದು ಅವರಿಗೆ ಗೊತ್ತಿರ್ಬೋದು. ಹುಡುಗಿ ಏನು ಇಲ್ಲ ಅಂತ ಹೇಳಿದರೂ ಕೂಡ ಅವರು ಕೇಳಲಿಲ್ಲ. ನಮ್ಮ ಮೇಲೆ ನನ್ನ ಹತ್ರ ಕೂಡ ನಮ್ಮ 4 ಜನರ ಹತ್ರ ಕೂಡ ಬ್ಲ್ಯಾಂಕ್ ಪೇಪರ್ಗೆ ಸೈನ್ ಹಾಕಿಸಿದ್ದು ಸರ್. 2 ಪೇಪರ್ಗೆ ಸೈನ್ ಹಾಕಿಸಿದ್ದಾರೆ. ಹುಡುಗಿಯರ ಹತ್ರ ಕೂಡ ಕೇಳುವಾಗ ಅಲ್ಲಿ ಕೋರ್ಟಲ್ಲಿ ಹೇಳಿದರು, ನಮ್ಮ ಹತ್ರ ಕೂಡ ಬ್ಲ್ಯಾಂಕ್ ಪೇಪರ್ಗೆ ಸೈನ್ ಹಾಕಿಸಿ ಅವರಿಗೆ ಹೇಗೆ ಬೇಕು ಹಾಗೆ ಬರ್ತಿದ್ದಾರೆ. ಮತ್ತು FIR ಟೈಪ್ ಮಾಡುವಾಗ ನನ್ನನ್ನು ಅಲ್ಲಿ ಕೂತ್ಕೊಳ್ಳಿಸಿದರು. ಅವರು ಟೈಪ್ ಮಾಡುವವರು ಕೂಡ ಹೇಳಿದರು, ಇವರದ್ದು ಜೀವನ ಹಾಳಾಗಬೇಕು, ಹೀಗೆ ಬದುಕಬಾರ್ದು ಇವರು ಸಮಾಜದಲ್ಲಿ ತಲೆ ಎತ್ತಿ. ನಾನು ಅದಕ್ಕೆ ಅಲ್ಲಿ ಕೇಳಿದೆ, ಹಾಗೆಲ್ಲ ನಾವೇನು ಮಾಡಲಿಲ್ಲ ಸರ್, ಅದೆಲ್ಲ ಮಾಡೋದು ತಪ್ಪು ಅಂತ. ಆದರೂ ಕೂಡ ಅವರು ಕೇಳಲಿಲ್ಲ. ಬೇಕಂತಲೇ ಅವರ ಇಚ್ಛೆ ಪ್ರಕಾರ ಅವರಿಗೆ ಹೇಗೆ ಬೇಕು ತುಂಬ ಅಶ್ಲೀಲವಾಗಿ ಬರ್ತಿದ್ರು ಸರ್ FIR ಅಂತ. ಅವರು ಅಂದರೆ ಹೇಗೆ ಸರ್, ಅದು ಹೇಗೆಲ್ಲ ಅವರು ರೇಪ್ ಮಾಡಿದ್ವಿ ನಾವು, ಅದೆಲ್ಲ ವಿವರಿಸಿ ಎಲ್ಲ ಹೇಗೆ ಬೇಕು ಅವರಿಗೆ ಹಾಗೆ ಬರ್ತಿದ್ದಾರೆ. ಅಂದರೆ ಅವರಿಗೆ ಅಷ್ಟು ಬರೆದು ಅಭ್ಯಾಸ ಇರುವುದರಿಂದ ಅವರು ಒಂದು ಹೆಣ್ಣಿನ ಬಗ್ಗೆ ಗೌರವ ಇಲ್ಲದೆ ಅಷ್ಟು ಬರೆದಿರಬೇಕಾದ್ರೆ ಅವರಿಗೆ ಎಷ್ಟು ಕೇಸನ್ನು ಹಾಗೆ ಒಂದು ಸ್ವಯಂ ಇಚ್ಛೆಯಿಂದ ಮಾಡಿರ್ಬೋದು ಅಂತ ನೀವು ತಿಳ್ಕೊಬೋದು ಸರ್.
ನೀವು ಯಾಕೆ ಮುಂಚೆ ಎಲ್ಲ ಮೀಡಿಯಾಕ್ಕೆ ಹೋಗಲಿಲ್ಲ, ಇದನ್ನೆಲ್ಲ ಹೇಳಿಲ್ಲ? ಅಂದರೆ ನಮ್ಮದು ಈಗ ಕೇಸ್ ಒಂದು 5.5 ತಿಂಗಳು ಆಯಿತು. 5.5 ಒಂದು ಮುಗ್ದಾಯ್ತು ಸರ್. ಅಂದರೆ ಕೇಸ್ ಕ್ಲಿಯರ್ ಆಗಿದೆ, ನಮ್ಮದು ಡಿಸ್ಮಿಸ್ ಆಯಿತು ಕೇಸ್. ಹಾಗೆ ನಾವು ಏನು ಮೀಡಿಯಾ ಆಗಿರ್ಬೋದು ಅಥವಾ ಕೇಸ್ ಏನು ಹೋಗಿರಲಿಲ್ಲ, ಇನ್ನು ಮಾಡಬೇಕಂತ ಇದ್ದೇವೆ ನಾವು ಕೂಡ. ಅದೇ ಮೊದಲು ಇದೇ ಚಾನಲಲ್ಲಿ ನಾವು ಕೂಡ ಬರ್ತಾಯಿದ್ದೀವಿ ಸರ್. ಈಗ ಅವ್ರದ್ದು ತುಂಬ ವೈರಲ್ ಆಗ್ತಾ ಉಂಟು. ಅದು ನಮಗೆ ಯಾವ ರೀತಿ ಅವರು ಕೇಸ್ ಮಾಡಿದರು ನೋಡಿ ಸರ್, ಈಗ ಅದೇ ರೀತಿಯಲ್ಲಿ ಅವರು ಕೂಡ ಕೇಸಲ್ಲಿ ಒಳಗಾಗಿದ್ದಾರೆ ಅಂತ ಹೇಳ್ತೇನೆ. ಬರೀ ಅಮಾನತಲ್ಲ, ಜೈಲಿಗೆ ಹೋಗ್ಬೇಕು ಹೋಗಬೇಕು ಸರ್. ಅಂಥ ಅಧಿಕಾರಿಗಳು ನಮ್ಮ ಸಮಾಜಕ್ಕೆ ಬೇಕಾಗಿಲ್ಲ. ಅಂದರೆ ಇನ್ನೊಬ್ಬರನ್ನ ಹೆದರಿಸಿ ಬೆದರಿಸಿ ಡಿಪಾರ್ಟ್ಮೆಂಟಲ್ಲಿ ಇರುವುದು ಅಷ್ಟೊಂದು ಸರಿಯಲ್ಲ. ಬೇರೆ ಈಗ ಎಷ್ಟೋ ಜನ ನಿಷ್ಠಾವಂತ ಅಧಿಕಾರಿಗಳು ಇಲ್ಲಿದ್ದಾರೆ. ಮಂಗಳೂರು, ದಕ್ಷಿಣ ಕನ್ನಡ ಉಡುಪಿ ಆಗಿರ್ಬೋದು, ಇಲ್ಲಿ SP ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ತುಂಬ ಒಳ್ಳೆಯವರು. ಅಂಥ ಅಧಿಕಾರಿಗಳು ಬೇಕು ಸರ್ ಅಂಥ ಊರಿಗೆ. ನಮ್ಮ ಊರಿದ್ದೇ ಮೊನ್ನೆ ನೇಮೋತ್ಸವ ಆಯಿತು, ಚೌತಿ ಹಬ್ಬ ಎಲ್ಲ. ಆಗ ನಾವು ರಾತ್ರಿ ನೇಮ ನೋಡಲಿಕ್ಕಂತ ಹೋಗಿದ್ವಿ. ಅಲ್ಲಿ ಕೆಲವು ಅಂದರೆ ಮಕ್ಕಳು ಆಗಿರ್ಬೋದು, ನಮ್ಮ ಮುಂದೆ ಬೆಳೆದವರು ಮಕ್ಕಳಾಗಿರ್ಬೋದು ಅಥವಾ ಹೆಣ್ಮಕ್ಳು, ಕೆಲವೊಂದು ಜನ ಕೈ ತೋರಿಸಿ ಅವರೇ ರೇಪ್ ಮಾಡಿದ್ದವರು. ಅಂದರೆ ಈಗ ನಮ್ಮನ್ನು ಐಡೆಂಟಿಟಿ ಹಾಗೆ ಮಾಡ್ತಾರೆ, ರೇಪ್ ಮಾಡಿದ್ದಾರೆ ಹಾಗೆ. ಅಂದರೆ ಗೂಗಲಲ್ಲಿ ಕೂಡ ನೀವೀಗ ನಿಡ್ಡೋಡಿ ಅಂತ ಗ್ಯಾಂಗ್ ರೇಪ್ ಅಂತ ಸರ್ಚ್ ಮಾಡಿದರೆ ನಮ್ಮದೇ ಮೊದಲು ಎಲ್ಲ ಹೆಸರು ಬರುತ್ತೆ. ಅಂದರೆ ಗೂಗಲಲ್ಲಿ ಕೂಡ ಹಾಕಿದ್ದಾರೆ. ಅಷ್ಟು ನಾವು ಅಲ್ಲ ಏನು ಮಾಡದೆ ಅಷ್ಟು ಮಾಡಿದ್ದಾರೆ, ಅಂದರೆ ಅದು ತಪ್ಪು ಅಂತ ಹೇಳ್ತೇನೆ ಸರ್. ಮನೆಯವರು ಏನು ಹೇಳ್ತಾರೆ? ಮನೆಯವರು ಮೊದಲಿಗೆ ತುಂಬ ಭಯಪಟ್ಟಿದ್ರು, ಅಂದರೆ ಆಗಿರ್ಬೋದು ಅಂತ. ಮತ್ತು ನಮ್ಮದು ಏನು ಆಗಿಲ್ಲ, ಪ್ರೂವ್ ಆಗಲಿಲ್ಲ, ಮತ್ತು ನಾವೇನು ಮಾಡಲಿಲ್ಲ ಅಂತ ಗೊತ್ತಾದ ಮೇಲೆ ಮನೆಯವರಿಗೇನು ಚಿಂತೆ ಇಲ್ಲ, ಅಂದರೆ ನಾವು ಹಾಗೆ ಮಾಡುವವರಲ್ಲ ಅಂತ. ಆದರೆ ಸಮಾಜದಲ್ಲಿ ತಿರುಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ಸರ್. ಹಾಗೆ ಕೈ ತೋರಿಸಿ ಮಾತಾಡ್ತಾರೆ ಅವರು ರೇಪ್ ಮಾಡಿದವರು. ಅಂದರೆ ಈಗ ನಮ್ಮನ್ನು ತೋರಿಸುವಾಗಲೇ ಹೇಳ್ತಾರೆ ಅವರು ರೇಪ್ ಮಾಡಿ ಬಂದವರು ಹಾಗೆ ಅಂತ. ಮೊದಲಾಗಿ ನಾನೇನು ಕೇಳೋದಂದರೆ, ಈಗ ಹುಡುಗಿಯರು ಕೂಡ ಕಂಪ್ಲೇಂಟ್ ಕೊಡಲಿಲ್ಲ, ಹುಡುಗಿಯರ ಮನೆಯವರು ಕೂಡ ಕಂಪ್ಲೇಂಟ್ ಕೊಡಲಿಲ್ಲ. ಮತ್ತು ಅವರಿಗೆ ಹೇಗೆ ಅಲ್ಲಿ ಗ್ಯಾಂಗ್ ರೇಪ್ ಆಗಿದೆ ಅಂತ ಗೊತ್ತು? ಅಂದರೆ ಏನು ಇನ್ವೆಸ್ಟಿಗೇಷನ್ ಮಾಡದೆ ನಮ್ಮ ಮೇಲೆ, ಅದು ನಮಗೂ ಕೂಡ ಗೊತ್ತಿಲ್ಲ ಸರ್. ಅವ್ರದ್ದು ಯಾರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ. ಡೈರೆಕ್ಟಾಗಿ ಗ್ಯಾಂಗ್ ರೇಪ್ ಅಂತ ನಮ್ಮ ಹತ್ರ ಏನು ಕೂಡ ಇನ್ವೆಸ್ಟಿಗೇಷನ್ ಮಾಡದೆ ನೇರವಾಗಿ ಗ್ಯಾಂಗ್ ರೇಪ್ ಅಂತ ಹಾಕಿದ್ದಾರೆ ಸರ್. ಪೇಪರಲ್ಲಿ ಆಗಿರ್ಬೋದು, ನ್ಯೂಸ್ ಚಾನಲ್ ಆಗಿರ್ಬೋದು, ಯೂಟ್ಯೂಬ್ ಬ್ಲಾಗ್ ಆಗಿರ್ಬೋದು, ತುಂಬ ಕಡೆಗಳಲ್ಲಿ, ಗೂಗಲಲ್ಲಿ ಆಗಿರ್ಬೋದು, ಎಲ್ಲ ಕಡೆಗಳಲ್ಲಿ ನಮ್ಮದೇ. ನಾವಲ್ಲಿ ಜೈಲಲ್ಲಿದ್ವಿ, ನಮ್ಗೆ ಗೊತ್ತಿರಲಿಲ್ಲ. ಅಲ್ಲಿ ಪೇಪರ್ ನೋಡುವಾಗ ಮತ್ತೆ ಗೊತ್ತಾಯಿತು ನಮ್ಮದು ಪೇಪರಲ್ಲೆಲ್ಲ ಬಂದಿದೆ ಅಂತ. ತುಂಬ ಅಶ್ಲೀಲವಾಗೆಲ್ಲ ಹಾಕಿದರು. ಆದರೆ ಅದೇ ನಾವು ಏನು ಮಾಡಲಿಲ್ಲ ಅಂತ ಹೇಳ್ಬೋದು ಸಮಾಜಕ್ಕೆ, ಮತ್ತೇನು ಹೇಳಲಿಕ್ಕೆ ಆಗೋದಿಲ್ಲ ಸರ್. ಇದಿಷ್ಟು ಯಜ್ಞೇಶ್ ಮತ್ತು ಶ್ರೀಕಾಂತ್ ಅವರು ಮಾತಾಡಿರುವಂಥ ವಿಚಾರ. ಅಂತ ಹೇಳಿದರೆ, ನಮ್ಮನ್ನು ಕೂಡ ಸುಳ್ಳು ಕೇಸ್ ಹಾಕಿಸಿ ಜೈಲಲ್ಲಿ ಇಟ್ಟವರು. ನಂತರ ನೀವು ಅಬ್ಸರ್ವ್ ಮಾಡಿ, ಪೊಲೀಸರ ಹತ್ರ ಪೆನ್ ಇದೆ ಅಥವಾ ಪೊಲೀಸ್ ಅನ್ನುವಂಥ ಯೂನಿಫಾರ್ಮ್ ಇದೆ ಅಂತ ಹೇಳಿದರೆ ಯಾವ ರೀತಿಯಾಗಿ ಮಾಡ್ತಾರೆ ಅಂಥೇಳಿ. ಏಕೆಂತೇಳಿದರೆ ಇವ್ರದ್ದು ಜಡ್ಜ್ಮೆಂಟ್ ಬಂದಿದೆ, ಆ ಕಾರಣಕ್ಕಾಗಿ ನಾನು ಮಾತಾಡ್ತಾ ಇದ್ದೀನಿ. ಅಲ್ಲಿ ವಿಟ್ನೆಸ್ಸಿಗೆ ಆ ಪೊಲೀಸೇ ಬರಲಿಲ್ಲ ರೀ. ಮತ್ತೊಬ್ಬರು ವಿಟ್ನೆಸ್ ಮಾಡ್ತಾರೆ, ಲೇಡಿ ಪೊಲೀಸರನ್ನು, ಅವರಿಗೆ ಏನೂ ಕೂಡ ಗೊತ್ತಿಲ್ಲ, ನಾನು ರೌಂಡ್ಸಲ್ಲಿದ್ದೆ ಅನ್ನುವಂಥ ವಿಚಾರದಲ್ಲಿ ಕೋರ್ಟಲ್ಲಿ ಬಂದು ಹೇಳ್ತಾರೆ. ಮೆಡಿಕಲ್ ಟೆಸ್ಟಲ್ಲೂ ಕೂಡ ಏನೂ ಪ್ರೂವ್ ಆಗಿಲ್ಲ. ಅದು ಅಲ್ಲದೆ ಕಂಪ್ಲೇಂಟಲ್ಲಿ ಒಂದಷ್ಟು ಬರೆಸಿದ್ದಾರೆ. ಇವರು ಆ ಯುವತಿಯರನ್ನು ರೇಪ್ ಮಾಡೋಕ್ಕೆ ಹೊರಗಡೆ ಕೂತಿದ್ರು. ಮಹೇಶ್ ಅನ್ನುವಂಥ ಯುವಕ ರೇಪ್ ಮಾಡ್ತಾ ಇದ್ದ. ನೆಕ್ಸ್ಟ್ ಸರದಿ ರೇಪ್ ಮಾಡೋದು ಇವ್ರದ್ದು ಇತ್ತು. ಈ ಯುವಕ ಮತ್ತೊಬ್ಬ ಯುವತಿಯನ್ನು ರೇಪ್ ಮಾಡ್ತಾ ಇದ್ದ ಅನ್ನುವಂಥ ವಿಚಾರದಲ್ಲಿ ಗೃಹ ಮಂತ್ರಿಗಳಿಗೂ ಕೂಡ ಹೇಳ್ತಾ ಇರುವಂಥದ್ದು, ಯಾವ ರೀತಿಯಾಗಿ ನಿಮ್ಮ ಪೊಲೀಸ್ ಇಲಾಖೆ ವರ್ತನೆ ಮಾಡ್ತಾ ಇದೆ, ವರ್ಕ್ ಮಾಡ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಎಷ್ಟೋ ಕ್ರೈಮ್ ಇದೆ, ಎಷ್ಟೋ ಕೇಸ್ ಇದೆ ರೀ. ಇದನ್ನೆಲ್ಲ ಸಾಬೀತು ಮಾಡೋಕ್ಕಾಗೋದಿಲ್ಲ. ವೈಯಕ್ತಿಕ ಗ್ರಜ್ಜಿಂದ ಹೋಗ್ತೀರಾ ಅಂತ ಹೇಳಿದರೆ, ಕೇಸನ್ನು ಟರ್ನ್ ಮಾಡುವಂಥದ್ದು ಕಾಕಿ ಇದೆ, ಕಾನೂನಿದೆ, ಪೆನ್ ಇದೆ ಅನ್ನುವಂಥ ವಿಚಾರದಲ್ಲಿ. ಹಾಗಾದರೆ ಬಡವರಿಗೆ ಬದುಕೋಕೆನೇ ಇಲ್ವಾ? ಕರ್ನಾಟಕದ ಗೃಹ ಮಂತ್ರಿಗಳು ಇದಕ್ಕೆ ಉತ್ತರವನ್ನು ಕೊಡಬೇಕು. ಒಬ್ಬ ಕಮಿಷನರ್, ಒಬ್ಬ SP-ಯಿಂದ ಇಡೀ ಮಂಗಳೂರನ್ನೇ ಶಾಂತಿಯುತ ಮಂಗಳೂರು, ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಎಲ್ಲನೂ ಕೂಡ ನಿಂತಿದೆ ಅಂತ ಹೇಳಿದರೆ, ಪ್ರತಿಯೊಬ್ಬನಿಗೂ ಕೂಡ ಅಂಥ ಶಕ್ತಿ ಖಂಡಿತವಾಗಲೂ ಇದೆ. ಅದನ್ನು ದುರ್ಬಳಕೆ ಮಾಡುವಂಥದ್ದು ಅಲ್ಲ ಅಂತೇಳಿ. ಆ ಸಂದೇಶ್ PG ಏನಿದ್ದಾರೆ, ಅವರಿಗೆ ಸಸ್ಪೆನ್ಷನ್ ಲೆಟ್ರ್ ಕೂಡ ಬಂದಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಕಮಿಷನರ್ ಅವರು ತನಿಖೆ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದರು. ಕಂಪೌಂಡ್ ಆರಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕಮಿಷನರ್ ಅವರು ಕೂಡ ಕ್ಲಾರಿಟಿ ಕೊಟ್ಟರು. ಆ ಮನೆಯವರು ಬಂದು ಕಂಪ್ಲೇಂಟನ್ನು ಕೊಡಲಿಲ್ಲ ಅನ್ನುವಂಥ ವಿಚಾರದಲ್ಲಿ. ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ತನಿಖೆ ಆಗಬೇಕಲ್ವೇ? ಏನಾದರೂ ಪ್ರೆಷರ್ ಇತ್ತಾ, ಏನಾದರೂ ಬೆದರಿಕೆಯನ್ನು ಹಾಕಿದ್ರ ಈ ಸಂದೇಶ್ PG ಅನ್ನುವಂಥವ್ರು ಅಂಥೇಳಿ? ಕಂಪೌಂಡ್ ಹಾರಿದ್ರು, ಏನೋ ಒಳಗಡೆ ಇತ್ತು ಅಂತೇಳಿ, ಬಟ್ ಆ ಕಾರಿಗೇನೋ ತುಳಿತಾರೆ ಅಂತೇಳಿದರೆ ವಾಟ್ ಈಸ್ ದಿಸ್? ಅದು ಅಲ್ಲದೆ ಮನೆಯೊಳಗೆ ಒಬ್ಬ ಹೆಂಗಸನ್ನು ಕಿಚನಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾರೆ, ಅದು ಕೂಡ ಪೊಲೀಸ್ ಯೂನಿಫಾರ್ಮಲ್ಲಿ ರೀ. ಸೊ ಕಾದು ನೋಡೋಣ ಸರ್ಕಾರ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥ ವಿಚಾರದಲ್ಲಿ.